ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ಲಿ ಬರ್ತಕ್ಕಂತಹ ಹಿಸ್ಟ್ರಿ DSC 11 ಸಾಮಾಜಿಕ ಸುಧಾರಣೆಗಳು ಮತ್ತು ಭಾರತ ರಾಷ್ಟ್ರೀಯ ಚಳುವಳಿ ಅಂತ ಇದರಲ್ಲಿ ಏನಪ್ಪ ಅಂತಂದ್ರೆ 10 ಮತ್ತು 15 ಅಂಕದ ಪ್ರಶ್ನೆಗಳು ಯಾವ ರೀತಿ ಅಂತ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಸ್ಗಳು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಪ್ರಶ್ನೆ, 1919ರ ಕಾಯ್ದೆಯ ಬಗ್ಗೆ ವಿವರಿಸಿರಿ ಅಂತಕ್ಕಂಥದ್ದು. 2, 1935ರ ಕಾಯ್ದೆಯ ಪ್ರಮುಖ ಅಂಶಗಳನ್ನು ವಿವರಿಸಿರಿ. 3ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಬಗ್ಗೆ ವಿಶ್ಲೇಷಿಸಿರಿ ಅಂತಕ್ಕಂಥದ್ದು. ಇನ್ನು 4ನೆಯ ಪ್ರಶ್ನೆ, ಮಹಿಳೆ ಮತ್ತು ಸಾಮಾಜಿಕ ಸುಧಾರಣೆಯಲ್ಲಿ ಜ್ಯೋತಿಬಾ ಫುಲೆಯವರ ಮತ್ತು ಸಾವಿತ್ರಿಬಾಯಿ ಫುಲೆಯವರ ಪಾತ್ರವನ್ನು ವಿವರಿಸಿರಿ ಅಂತಕ್ಕಂಥದ್ದು. ಇನ್ನು 5ನೆಯ ಪ್ರಶ್ನೆ, ದಲಿತ ಚಳುವಳಿಯ ಬಗ್ಗೆ ವಿವರಿಸಿರಿ. 6, 1985ರಿಂದ 1905ರ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿರಿ. 7ನೆಯ ಪ್ರಶ್ನೆ, 1920ರಿಂದ 1922ರವರೆಗಿನ ಸಹಕಾರ ಚಳುವಳಿಯ ಬಗ್ಗೆ ಚರ್ಚಿಸಿರಿ. 8, ಕಾನೂನುಭಂಗ ಚಳುವಳಿಯ ಕಾರಣಗಳು ಹಾಗೂ ಪರಿಣಾಮಗಳನ್ನು ವಿವರಿಸಿರಿ. 9, 1930ರ ಗಾಂಧಿಯ ದಂಡಿ ಯಾತ್ರೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 10, ಭಾರತದ ಸ್ವಾತಂತ್ರ್ಯ ಚಳುವಳಿಯ ಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪ್ರಭಾವವನ್ನು ವಿವರಿಸಿರಿ. 11, ಚಲೆ ಜಾವ್ ಚಳುವಳಿಯ ಕಾರಣಗಳು ಹಾಗೂ ಪರಿಣಾಮಗಳನ್ನು ವಿವರಿಸಿರಿ. 12, ಸಮಾಜೋ ಧಾರ್ಮಿಕ ಚಳುವಳಿಯಲ್ಲಿ ದಯಾನಂದ ಸರಸ್ವತಿ ಹಾಗೂ ಸ್ವಾಮಿ ವಿವೇಕಾನಂದರವರ ಪಾತ್ರವನ್ನು ವಿವರಿಸಿರಿ. 13, 1947ರ ಕಾಯ್ದೆಯನ್ನು ವಿವರಿಸಿರಿ. 14, 1935ರ ಶಾಸನದ ಪ್ರಮುಖ ಅಂಶಗಳನ್ನು ವಿವರಿಸಿರಿ. 15, ಬಂಗಾಳ ವಿಭಜನೆಯ ಬಗ್ಗೆ ವಿವರಿಸಿರಿ. 16, ಥಿಯೋಸೋಫಿಕಲ್ ಸೊಸೈಟಿ ಅಥವಾ ಬ್ರಹ್ಮ ವಿದ್ಯಾ ಸಮಾಜದ ಬಗ್ಗೆ ವಿವರಿಸಿರಿ ಅಂತಕ್ಕಂಥ ಇಷ್ಟು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಇತಿಹಾಸ DSC 11ನಲ್ಲಿ ಬರ್ತಕ್ಕಂತಹ ಸುಧಾರಣೆಗಳಲ್ಲಿ 10 ಹಾಗೂ 15 ಅಂಕದ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಂತ ಹೇಳ್ಬೋದು. ಇಷ್ಟಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆನ್ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ, BA 5ನೇ ಸೆಮಿಸ್ಟರ್ ಯಾವುದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ, ಅವೆಲ್ಲವೂ ಜನರಪ್ಪ ಅಂತಂದ್ರೆ ನಿಮಗೆ ಬೇಕಾಗಿ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಅದೇ ಬರೋಣ. ಧನ್ಯವಾದಗಳು.